ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭಾರತಿ ಬುಯ್ಯಾರ. ಮತ್ತು ನಾನು ಸಮಾಜ ಸೇವಕಿ. ಇವತ್ತು ನಾವು ಮಹಿಳೆಯರಿಗಾಗಿ ಹೋರಾಟ ಮಾಡ್ತಿದ್ದೀವಿ. ನಮ್ಮ ಮೋದಿಜಿಯವರು ಮಳೆ ಪರವಾಗಿ 33% ಅನ್ನು ಒಂದು ಲಾಗು ಮಾಡ್ಬೇಕಂದ್ರೆ ಎಲ್ಲಾ ವಿರೋಧ ಪಕ್ಷಗಳು ಅವರಿಗೆ ವಿರೋಧವಾಗಿ ನಡ್ಕೊಂಡ್ರು. ಯಾರು ಅವ್ರಿಗೆ ಸಪೋರ್ಟ್ ಮಾಡಲಿಲ್ಲ. ಅದಕ್ಕಾಗಿ ಎಲ್ಲಾ ಮಹಿಳೆಯರ ಪರವಾಗಿ ಇವತ್ತು ಸಿದ್ದೇಶ್ವರ ದೇವಸ್ಥಾನದಿಂದ ಗಾಂಧಿ ಚೌಕದವರೆಗೂ ನಾವು ಮಹಿಳೆಯರ ಸಲುವಾಗಿ, ಮಹಿಳೆಯರ ಹಕ್ಕಿನ ಸಲುವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಅಂತ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಎಲ್ಲಾ ಮಹಿಳೆಯರ ಪರವಾಗಿ ಎಲ್ಲಾ ಸಂಘಟನೆಗಳನ್ನ ತಗೊಂಡು ಈ ಹೋರಾಟ ಮಾಡ್ತಾ ಇದ್ದೀವಿ. ಯಾವುದೇ ಪಕ್ಷ ಇಲ್ಲ, ಯಾವುದೇ ಜಾತಿ ಇಲ್ಲ, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲಾ ಮಹಿಳೆಯರಿಗೆ ಸಮಾನವಾದ ಇದು 33% ಎಲ್ಲ ಲಾಭ ಆಗ್ಬೇಕು. ಎಲ್ಲಾರು ಅದಕ್ಕೆ ಸಪೋರ್ಟ್ ಮಾಡ್ಬೇಕು ಅಂತ ಅದಕ್ಕೆ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಮಹಿಳೆಯರಿಗೆ ಹಕ್ಕು ಕೊಡ್ರಿ, ಮಹಿಳೆಯರ ಹಕ್ಕು ಎಲ್ಲದಕ್ಕೂ ಮಹಿಳೆಯರು ಬೇಕು. ಎಲ್ಲಾ ಪ್ರತಿಯೊಂದು ಕೆಲ್ಸಕ್ಕೂ ಮಹಿಳೆಯರು ಬೇಕು. ಆದ್ರೆ ಅಲ್ಲಿ ವಿಧಾನಸಭೆಯಲ್ಲಿ ಬೇಡ, ಪಾರ್ಲಿಮೆಂಟ್ ಬೇಡ, ಅಲ್ಲಿ ಅವರಿಗೆ ಸ್ಥಾನಮಾನ ಕೊಡೋದು ಬೇಡ ಅಂದ್ರೆ ಇದೇ ನ್ಯಾಯ ರೀ? ಇದೇ ತರ ನೀವು ಇದು ವಿರೋಧ ಮಾಡ್ಕೊತ ಹೋದ್ರೆ ಈಗ ಮುಂದಿನ ಎಲೆಕ್ಷನ್ ಮಹಿಳೆಯರ ನಿಮಗೆ ತಕ್ಕ ಪಾಠ ಕಲಿಸ್ಬೇಕಾಗುತ್ತೆ. ಈಗ ಮಹಿಳೆಯರಿಗೆಲ್ಲ ಬಹಳ ಸಿಟ್ಟು ಬಂದಿದೆ. ನಮಸ್ಕಾರ. ನನ್ನ ಹೆಸರು ಶಾಂತಾ ಉತ್ಲಾಸರ್ ಅಂತ ಹೇಳಿ. ನಾನು ಸಮಾಜ ಸೇವಕಿ. 33% ನಮ್ಮ ಮಹಿಳೆಯರಿಗೆ ಮೀಸಲಾತಿ ಸಿಗಲಾರದಕ್ಕೆ ನಾವು ಈ ಪ್ರತಿಭಟನೆ ಎಂದು ಪಕ್ಷಾತೀತವಾಗಿ ನಾವು ಮಾಡ್ತಾ ಇದ್ದೇವೆ. ಇನ್ನೊಂದ್ಸಲ ಇಲ್ಲ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾ ಶಾಂತಾ ಉತ್ಲಾಸರ್ ಅಂತ ಹೇಳಿ ಸಮಾಜ ಸೇವಕಿ. 33% ನಮ್ಮ ಮಹಿಳೆಯರಿಗೆ ಮೀಸಲಾತಿ ಸಿಗ್ಲಾರ್ದಕ್ಕ ನಾವೀಗೆಲ್ಲ ಮಹಿಳೆಯರ ಸೇರಿಸಿಂದ ನಾವು ಈಗ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ.
ಸಿದ್ದೇಶ್ವರ ಗುಡಿಯಿಂದ ನಾವು ಗಾಂಧಿ ಚೌಕದಾಗನ ಮಾಡ್ತಾ ಇದ್ದೇವೆ. ಈಗ ಮಹಿಳೆಯರೆಲ್ಲರೂ ಸೇರಿ 33% ನಾವು ಮೀಸಲಾತಿ ಸಿಗುವವರೆಗೂ ನಾವು ಪ್ರತಿಭಟನೆ ಮಾಡುತ್ತೇವೆ. ನಾವು ಮಹಿಳೆಯರಿಗೆ ಮೀಸಲಾತಿ ಕೊಡ್ಲಿಕ್ಕಂದ್ರೆ ನಾಳೆ ಮುಂದಿನ ದಿನಮಾನಗಳಲ್ಲಿ ಇಲೆಕ್ಷನ್ ದಲ್ಲಿ ನಾವು ತಕ್ಕ ಪಾಠವನ್ನ ಕಲಿಸ್ತೇವೆ. ನನ್ನ ಹೆಸರು ಶ್ರೀಮತಿ ಮಲ್ಲಮ್ಮ ಜೋಗೂರ್, ರಾಜ್ಯ ಕಾರ್ಯಕಾರಿಣಿ ಸದಸ್ಯರು. ಇದು 33% ನಮ್ಮ ಮಹಿಳೆಯರಿಗಾಗಿ 33% ಮಾಡಿದ್ದನ್ನು ಕಾಂಗ್ರೆಸ್ ಸರ್ಕಾರ ಧಿಕ್ಕಾರ ಮಾಡಿದೆ. ಅದಕ್ಕೆ ನಮ್ಮ ಮನಸ್ಸು ನೊಂದಿದೆ. ಈ 33% ಕೊಡಲೇಬೇಕು. ಮಹಿಳೆಯರನ್ನು ಎದಕ್ಕಾಗಿ ಉಪಯೋಗ ಮಾಡ್ತಾರಂದ್ರೆ ಧಿಕ್ಕಾರಕ್ಕೆ ಹೋಗೋದಕ್ಕಾಗಿ ಹಾಗೂ ಜಯಕಾರ ಹಾಕೋದಕ್ಕಾಗಿ, ಹಾಗೂ ನೀವು ಇಲೆಕ್ಷನ್ ಬಂದಾಗ ಅಡಿಗೆ ಮನೆ ತನ ಹೋಗ್ತೀರಿ, ನಿಮ್ ಅಡಿಗೆ ಮನೆ ತನ ಹೋಗಿ ನೀವು ಇಲೆಕ್ಷನ್ ಗೆಲ್ಲಿಸ್ತೀರಿ ಅಂತ ಹೇಳಿ ಅದಕ್ಕೆಲ್ಲ ಮಹಿಳೆಯರ್ ನೀವು ಉಪಯೋಗ ಮಾಡಿಕೊಂಡು ನರೇಂದ್ರ ಮೋದಿಜಿ ಅವರು ಮಾಡಿದ 33% ಮಹಿಳಾ ಮೀಸಲಾತಿಯನ್ನು ಕಡೆಗಣಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಧಿಕ್ಕಾರಕ್ಕೆ ಹೋಗುತ್ತೇವೆ. ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಮಹಿಳಾ ಪರವಾಗಿ ಇರುವುದಿಲ್ಲ. ನಾವು ಈ ಮಹಿಳಾ ವಿರೋಧಿ 33% ನಮ್ಗೆ ಕೊಡಬೇಕು, ಬೇಕೇ ಬೇಕು ಅಂತ ನಾವು ಸ್ಟ್ರೈಕ್ ಮಾಡಕತ್ತೇವೆ. ಸಿದ್ದೇಶ್ವರ ಗುಡಿಯಿಂದ ಗಾಂಧಿ ಚೌಕವರೆಗೆ ಡಿಸಿ ಅವರಿಗೆ ಮನವಿ ಕೊಡುವ ಸಲುವಾಗಿ ನಾವು ಅತ್ಯಂತ ಇದರಿಂದ ಎಲ್ಲಾ ಹುಡುಗರು ಸಮೇತ ನಾವು 33% ಬೇಕೇ ಬೇಕು ಎಂಬ ಒಂದು ಇದರಿಂದ ಸ್ಟ್ರೈಕ್ ಮಾಡಕ್ ಹತ್ತಿದ್ದೇವೆ. ನಾವು ಮಹಿಳಾ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಮಹಿಳೆಯರ ಪರವಾಗಿ ಕೆಲಸ ಮಾಡುತ್ತಿರುವಂತ ನಮ್ಮ ಹೆಮ್ಮೆಯ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರಿಗೆ, ನಮ್ಮ ಹೆಮ್ಮೆಯ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ, ಮಹಿಳಾ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಮಹಿಳಾ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಕಾರಕ್ಕೆ ಒಬ್ಬ ಮಹಿಳೆಯಾಗಿ ಇನ್ನೊಬ್ಬ ಮಹಿಳೆಗೆ ಮಾಡುವ ಸೋನಿಯಾ ಗಾಂಧಿಗೆ ಎಲ್ಲಿಯವರೆಗೆ ಹೋರಾಟ ಮಹಿಳಾ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ, ಮಹಿಳಾ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರಕ್ಕೆ ಬೇಕಾಗುವುದು ಹೆಣ್ಣು ಮಕ್ಕಳಿಗೆ. ಎಲ್ಲರಿಗೆ ಅಧಿಕಾರ ಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳಿಗೆ ಅಧಿಕಾರ ಏಕೂ ಇಲ್ಲ. ನಾವು ಹೆಣ್ಣು ಮಕ್ಕಳು ಮನೆ ಕೆಲಸ ಮಾಡಕ್ಕೆ ಹೆಣ್ಣು ಮಕ್ಕಳು, ಮಕ್ಕಳು ಜಾತಿ ಮಾಡಕ್ಕೆ ಹೆಣ್ಣು ಮಕ್ಕಳು, ಪೂಜೆ ಪತ್ತಿಗೆ ಹೆಣ್ಣು ಮಕ್ಕಳು, ಸಂಸಾರಕ್ಕೆ ಹೆಣ್ಣು ಮಕ್ಕಳು. ಅಧಿಕಾರಕ್ಕೆ ಹಾಕಿಲ್ಲ. ನಮಗೂ ವಿಧಾನಸೌಧಕ್ಕೆ ಅಧಿಕಾರ ಬೇಕಂತ ಬೇಕು. ಅಧಿಕಾರ 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 ಸಿಗುವವರೆಗೆ ಹೋರಾಟ ಮಾಡ್ತೇವೆ ನಾವು. ನಮಗೆ ಹೆಣ್ಣು ಮಕ್ಕಳಿಗೆ ಅಧಿಕಾರ ಬೇಕೇ ಬೇಕು. ವಿರೋಧ ಮಾಡಿದವರಿಗೆ ಅಧಿಕಾರ. जुड़े रहिएगा आपके अपने चैनल बीजापुर समय के साथ।